ಕೊಳ್ಳಬೇಕು. ಇಂತಹ ಆ ಭಗವಂತ ಅಷ್ಟು ದಯಾ ಸಾಗರನಾದಂತಹ ಪರಮಾತ್ಮ ನಾವು ಇಷ್ಟೆಲ್ಲ ಪಾಪಗಳನ್ನು ಮಾಡಿದ್ದಕ್ಕೆ ಫಲ ಕೊಡ್ತಾನೆ ಅಂತ ಇಷ್ಟೊತ್ತು ಕೇಳಿದಿರಿ. ಆದರೆ ಕೊಟ್ಟೇ ಕೊಡ್ತಾನ? ಇಲ್ಲ, ಕೆಲವೊಮ್ಮೆ ಅದನ್ನು ಕ್ಷಮೆ ಮಾಡ್ತಾನೆ, ಮಾಫಿ ಮಾಡ್ತಾನೆ. ಹೇಗೆ ಕ್ಷಮೆ ಮಾಡ್ತಾನೆ ಅದನ್ನು ಹೇಳ್ತಾರೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ. ಭಕ್ತಿಯಿಂದ ಅವನ ನಾಮಗಳನ್ನು ಹೇಳಬೇಕು. ಮಾನ ಬಿಡಬೇಕು, ನಾಮ ಹಿಡಿಬೇಕು. ಉಲ್ಟಾ ಮಾನ ನಾಮ. ಮಾನ ಅಂದರೆ ಅಹಂಕಾರ. ನಾನು ಬಹಳ ದೊಡ್ಡವ ಅನ್ನುವ ಮಾನ ಅಹಂಕಾರ. ನಾನು ಯಾಕೆ ದೇವರ ಹೆಸರು ತಗೊಳ್ಬೇಕು? ನನಗೇನು ಕಡಿಮೆ ಇದೆ? ನನಗೆ ಬೇಕಾದಷ್ಟು ಶಕ್ತಿ ಇದೆ.